ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ನನ್ನ ಹೆಸರು ಜಯಕಿಶೋರ್ ಅಂತ. ನಾನು ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ 6 ಮಂತ್ ಸರ್ಟಿಫಿಕೇಟ್ ಡೈರೆಕ್ಷನ್ ಕೋರ್ಸನ್ನು ಮಾಡಿದ್ದೀನಿ. ನಾನು ಅಲ್ಲಿ ಕೆಲವೊಂದು ಕಥೆಗಳನ್ನು ಬರ್ತಿದ್ದೀನಿ, ಜೊತೆಯಲ್ಲಿ ಒಂದು ಮೂವಿ ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿದ್ದೀನಿ. ಈ ಮೂವಿ ಸ್ಕ್ರಿಪ್ಟ್ ನಿಮ್ಮ ಕಣ್ಣ ಮುಂದೆ. ಮೊದಲು ನನ್ನ ಕಥೆಯ ಹೆಸರು ಫ್ಲೆಕ್ಸ್ ಅಂತ. ಫ್ಲೆಕ್ಸ್ ಇದು ಮೂಲಕ ಬರುವ ಒಂದೊಂದು ಕತೆ ಮತ್ತು ಪಾತ್ರ, ಇದು ಮೂಲಕ ನಮ್ಮ ಹೀರೋ ಮತ್ತು ಕಥಾನಾಯಕ ಹೇಗೆ ಇದು ಮುಂದುವರಿಸಿ ಹೋಗ್ತಾರೆ ಎಂಬುದೇ ಈ ಕಥೆಯ ಸಾರಾಂಶ. ಮೊದಲು ನನ್ನ ಕಥೆಯಲ್ಲಿ ಬರುವುದೇನೆಂದರೆ, ಕಾಡಿನಲ್ಲಿ ನಡೆದಿರುವ ಒಂದೊಂದು ಅಕ್ರಮ ಮತ್ತು ಅಧರ್ಮದಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯ ಮರಣದಿಂದ ತನ್ನ ಕಾಡಿನವರು ಮತ್ತು ಸುತ್ತಲೂ ಅವರು ಒಂದೊಂದು ಕಲೆಗಳನ್ನು ನೋಡಿರುವ ಆ ವ್ಯಕ್ತಿತ್ವ ಮತ್ತು ಜೊತೆಗೆ ಮನುಷ್ಯರು ಆ ಕಾಡಿನಲ್ಲಿ ಅಳುವು ಕಣ್ಣೀರು ಮತ್ತು ಅವರು ಈ ದಂತದ ವ್ಯಾಪಾರ ಮಾರಾಟದಿಂದ ಆಗಿರುವ ಆನೆಗಳನ್ನು ಬಲಿಯನ್ನು ನೋಡಿ ಅವರು ಇದರಿಂದ ದುಃಖ ಆಗಿರುತ್ತಾರೆ. ಜೊತೆಗೆ ಒಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಹೆಸರು ಕಿಡ್ನಾಪರ್ಸ್ ಗ್ಯಾಂಗ್. ಮೇನ್ಲಿ ತಾಂಡವ ಗ್ಯಾಂಗ್ ಅಂತ ಪರಂಪರೆಯಿಂದನೂ ಇದೇ ಕೆಲಸವನ್ನು ಮಾಡಿದ್ದಾರೆ. ವಿಚ್ ಇಸ್ ಅ ಬಿಗ್ ಕ್ರೈಮ್. ಈ ಕ್ರೈಮ್ ಮೂಲಕ ದಂತದ ವ್ಯಾಪಾರ ಮಾರಾಟ ವಿಚ್ ಇಸ್ ಐವರಿ ಟಸ್ಕ್ನ ಒಂದೊಂದು ಮೂಲಕ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿ ದೊಡ್ಡ ಸಿಂಡಿಕೇಟ್ನ ಹ್ಯಾಂಡಲ್ ಮಾಡಿ ಫಿಲಿಪೀನ್ಸ್, ಕೊಲಂಬಿಯಾ ಮತ್ತು ಎಷ್ಟೊಂದು ಆನ್ಷಿಯನ್ಸ್ ಗ್ಯಾಂಗ್, ಜೊತೆಗೆ ಅರೇಬಿಕ್ ಮತ್ತು ಸೌದಿ ಅರೇಬಿಯಾದಲ್ಲೂ ಜಾಸ್ತಿ ಲಿಂಕ್ ಇಟ್ಕೊಂಡಿರುವ ಈ ದೊಡ್ಡ ಗ್ಯಾಂಗ್ ಇದೆ. ಈ ಸಿಂಡಿಕೇಟಲ್ಲಿ ಜಾಸ್ತಿ ಎಫೆಕ್ಟ್ ಆಗಿರೋದು ಯಾರಂದರೆ ಈ ಕಾಡಿನವರು. ಕರ್ನಾಟಕ ನಾರ್ತ್ ಸೈಡಲ್ಲಿ ಬರುವ ಈ ಕಾಡಿನಲ್ಲಿ ಹುಲಿಯನ್ನ ಎಂಬ ಒಂದು ವ್ಯಕ್ತಿಯ ಅವರು ಒಂದು ಮರಣದಿಂದ ಈ ದ್ರೋಹ ಮತ್ತು ಈ ದ್ವೇಷ ಸ್ಟಾರ್ಟ್ ಆಗಿದೆ. ನಮ್ಮ ಕಥಾನಾಯಕ ರೋರ್ ಟೀಮ್ ಆ್ಯಂಟಿ ರ್ಯಾಕೆಟ್ಸ್ ಒಂದು ಟೀಮಿಂದ NCB ಮತ್ತು NIA ಕೆಳಗಡೆಯಿಂದ ಇವರು ಆಚೆ ಬರುತ್ತಿದ್ದಾರೆ. ಇವರು 3 ವರ್ಷದಿಂದ ಇದೇ ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ. ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಸದ್ಯಕ್ಕೆ ಸೇಮ್ ಕೇಸ್ ಇವಾಗ ಸದ್ಯಕ್ಕೆ ನಡೆದಿದೆ. ಈ 3 ವರ್ಷದ ಗ್ಯಾಪಿಂದ ಏನೇನೋ ನಮ್ಮ ಪ್ರೆಸೆಂಟ್ ರೋಡ್ ಟೀಮ್ ವಿಚ್ ಇಸ್ 6 ಮೆಂಬರ್ಸ್ 6 ಜನನೂ ಬರ್ತಾರೆ. 6 ಜನ ಒಂದು ಮೀಟಿಂಗ್ ಅರೇಂಜ್ ಮಾಡಿ 6 ವರ್ಷ ಇಷ್ಟೂ ಇವರು ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿ ಇವಾಗ ನ್ಯೂ ಹೈಯರ್ ಅಫಿಷಿಯಲ್ ಟೀಮಾಗಿ ಬರ್ತಿದ್ದಾರೆ. ಈ 3 ವರ್ಷದಿಂದ ನಡೆದಿರುವ ಈ ಕೇಸನ್ನು ಅವ್ರು ಕಂಡುಹಿಡಿಯೋಕ್ಕೆ ಅವ್ರು ಮುಂದಕ್ಕೆ ಒಂದೊಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಆಗಿರುವ ನಮ್ಮ ಕಥಾನಾಯಕ ಈ ಕಥೆಯೊಳಗಡೆ ಹೇಗೆ ಬರ್ತಾನೆ, ಜೊತೆಗೆ ಈ ಕಥೆ ಮೂಲಕ ಒಂದು ಪದ ಇದೆ. ಆ ಪದ ಕತ್ತಿ, ಒಂದು ಸ್ವಾಡ್ ಇದೆ. ಆ ಸ್ವಾಡಿಗೆ ಬರುವ ಒಂದು ಟಾರ್ಗೆಟ್ ಮಾತ್ರ ನಮ್ಮ ಫ್ಲೆಕ್ಸ್ ಗ್ಯಾಂಗೇ ಬೇಕಾಗಿದೆ. ಫ್ಲೆಕ್ಸ್ ಅಂದರೆ ಫಿಲಿಪೀನ್ಸ್ ಮತ್ತು ಕೊಲಂಬಿಯನ್ ಮತ್ತು ಸೌದಿ ಅರೇಬಿಯನ್ ಗ್ಯಾಂಗ್ಸ್ಟರ್ಸ್ಗಳ ಮೇನ್ ಆಗಿರುವ ಒಂದು ವರ್ಲ್ಡ್ ಸಿಂಡಿಕೇಟ್ ಹೆಡ್ ಮಾಸ್ಟರ್ ವಿಚ್ ಈಸ್ ಕಾಲ್ಡ್ ಆಸ್ ಅಪೆಕ್ಸ್ ಪ್ರೆಡೇಟರ್ ಅಂದರೆ ತಲೆ ಮೇಲಿರುವ ಒಂದು ವ್ಯಕ್ತಿ. ಅವರೆಲ್ಲದಕ್ಕೂ ಮೊದಲಾಗಿರ್ತಾರೆ. ಈ ರಾಜ್ಯವನ್ನು ಕಟ್ಟಿ ಫ್ಲೆಕ್ಸನ್ನು ನೋಡುವ ಒಬ್ಬ ವ್ಯಕ್ತಿ ಯಾರಂದರೆ ಡಿಕ್ಸಿಟ್ನ ಇಲ್ಲಿ ತನಕ ಯಾರನ್ನೂ ನೋಡಿಲ್ಲ. ಅವ್ರನ್ನ ನೋಡೋರು ಅವ್ರ ಕಣ್ಮುಂದೆನೇ ಮರಣ ಆಗಿರ್ತಾರೆ. ಆದ್ರೂ ಈ ಕತ್ತಿ ಇಷ್ಟು ದೂರ ಮತ್ತು ಸಪೋರ್ಟಿಂದಾನು ಜೊತೆ ಸಿಂಡಿಕೇಟ್ನ ಇಷ್ಟೊಂದು ವಾಚ್ಔಟ್ ಇಂದಾನು ಈ ಕತ್ತಿ ಇವಾಗ ಕಳೆದೋಗಿದೆ. ಈ ಕತ್ತಿ ಯಾರ ಹತ್ರ ಇದೆ ಮತ್ತು ನಮ್ಮ ಹುಲಿಯನ್ನ ಮರಣಕ್ಕೆ ಇರುವ ಹಿಂಗಡೆ ಇರೋ ದ್ವೇಷ ಏನು? ನಮ್ಮ ಕಥಾನಾಯಕ ಈ ಕಥೆಯೊಳಗಡೆ ಬಂದು ಈ ಗ್ಯಾಂಗ್ಸ್ಟರ್ಸ್ ಮತ್ತು ಜೊತೆಗೆ ಈ ಐವರಿ ಟ್ರಾಫಿಕಿಂಗ್ನ ಬಸ್ಟ್ ಮಾಡಿ ಅದನ್ನ ಡೆಮಾಲಿಷ್ ಮಾಡಿ ಎನ್ಕೌಂಟರ್ ಮಾಡೋದನ್ನ, ಅಥವಾ ಈ ಕಥೆಯ ಮುಂದಕ್ಕೆ ನೀವು ನೋಡಿರುವ ಒಂದೊಂದು ಸಂದೇಶ ಈ ಜನರಿಗೂ ಜೊತೆಗೆ ಈ ಸಮೂಹಕ್ಕೂ ಕೊಡುತ್ತಾ ಎಂಬುದನ್ನು ಈ ಕಥೆಯ ನೀವು ಮೂವಿಯಾಗಿ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಧನ್ಯವಾದ.